ಸೆಪ್ಟೆಂಬರ್ 19ರಿಂದ 22ರವರೆಗೆ 3 ದಿವಸಗಳ ಕಾಲ ಬೀದರ್ ನಗರದ ವಾಸು ಆಸ್ಪತ್ರೆಯಲ್ಲಿ ಸೀಳು ತುಟಿ ಹಾಗೂ ಅಂಗುಳಿನ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜನೆ ಮಾಡಲಾಗಿದೆ. 3 ವರ್ಷದಿಂದ ಹಿಡಿದು 60 ವರ್ಷದವರೆಗಿನವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಾಸು ಆಸ್ಪತ್ರೆಯ ಸಿಇಒ ಡಾಕ್ಟರ್ ನೀತಾ ಸಂತೋಷ್ ರೇಜಂತಲ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮುತ್ತೂಟ್ ಪಪಚನ್ ಗ್ರೂಪ್ನ ಮಿಷನ್ ಸ್ಮೈಲ್ ಹಾಗೂ ವಾಸು ಆಸ್ಪತ್ರೆ ಸಹಭಾಗಿತ್ವದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಬಾರಿ ಒಟ್ಟು 62 ಸೀಳು ತುಟಿಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲಾಗಿದೆ. ಈ ಬಾರಿಯೂ ಕೂಡ ಪ್ರತಿದಿನ ಕನಿಷ್ಠ 20 ಶಸ್ತ್ರಚಿಕಿತ್ಸೆ ಮಾಡುವ ಗುರಿ ಹೊಂದಲಾಗಿದೆ. ಜಿಲ್ಲೆಯ ಜನತೆಗೆ ಇದೊಂದು ಉತ್ತಮ ಅವಕಾಶ ಕೂಡ ಆಗಿದೆ. ಜೀವನ ಬದಲಾವಣೆಯ ಕ್ಷಣ ಕೂಡ ಆಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಬರೀ ಅಷ್ಟೇ ಅಲ್ಲದೆ ರೋಗಿಗಳಿಗೆ ವಾಸು ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ, ಪ್ರಯಾಣ ವೆಚ್ಚ, ಲ್ಯಾಬ್ ಪರೀಕ್ಷೆ, ಔಷಧಿಗಳು, ದಿನಕ್ಕೆ 2 ಬಾರಿ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು. ಖ್ಯಾತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಕಪಿಲ್ ಪಾಟೀಲ್ ಅವರು ಮಾತನಾಡಿ, ಜನ್ಮದಿಂದಲೇ ಈ ರೀತಿಯ ಸೀಳು ತುಟಿಯ ಸಮಸ್ಯೆಗಳು ಸಹಜವಾಗಿ ಜನರಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದೊಂದು ಶಾಪ ಎಂದುಕೊಳ್ಳದೆ ವರವೆಂದು ಭಾವಿಸಿ ಜೀವನ ಉಜ್ವಲಗೊಳಿಸಿಕೊಳ್ಳಲು ಒಂದು ಸದಾವಕಾಶ ಒದಗಿ ಬಂದಿದೆ. ಆರೋಗ್ಯಯುತ ಸಮಾಜ ನಿರ್ಮಾಣವೇ ನಮ್ಮ ಮೂಲ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ವಾಸು ಆಸ್ಪತ್ರೆ ಇಂತಹ ಒಂದು ಸೇವೆಗೆ ಕೈ ಜೋಡಿಸಿದ್ದು ಶ್ಲಾಘನೀಯಕರ ಸಂಗತಿಯಾಗಿದೆ ಎಂದು ತಿಳಿಸಿದರು. ಮುತ್ತೂಟ್ ಫಿನ್ಕಾರ್ಪ್ ವಲಯ ಮುಖ್ಯಸ್ಥರಾದ ಬಿಸ್ವಾ ಬಿಕಾಶ್ ಮೊಹತೋ ಮಾತನಾಡಿ, ಮುತ್ತೂಟ್ ಪಪಚನ್ ಗ್ರೂಪ್ನ CSR ಅಂಗವಾದ ಸ್ಮೈಲ್ ಮಿಷನ್ ವತಿಯಿಂದ ಇದುವರೆಗೆ 47,500 ಉಚಿತ ಸೀಳು ತುಟಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. 2003ರಿಂದ ಭಾರತದಾದ್ಯಂತ 70,000 ವೈದ್ಯಕೀಯ ಮೌಲ್ಯಮಾಪನ ನಡೆಸಲಾಗಿದೆ. ಸ್ಮೈಲ್ ಪ್ಲೀಸ್ ಕಾರ್ಯಕ್ರಮದಡಿ ವಾಸು ಆಸ್ಪತ್ರೆಯಲ್ಲಿ ಸೀಳು ತುಟಿಗಳ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ. ನಗರದ ಮುತ್ತೂಟ್ ಫಿನ್ಕಾರ್ಪ್ ಇದರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ ಜನರು ಈ ಒಂದು ಉಚಿತ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮುತ್ತೂಟ್ ಫಿನ್ಕಾರ್ಪ್ ಸಹಾಯಕ ವ್ಯವಸ್ಥಾಪಕ ಶಮೀರ್ ಬೊಂಬಿಕ್, ವಿಭಾಗೀಯ ವ್ಯವಸ್ಥಾಪಕ ಮಾಣಿಕ್ ರೆಡ್ಡಿ, ಪ್ರಮುಖರಾದ ಬಂಡೆಪ್ಪ ಪಾಟೀಲ್, ರೋಟರಿ ಕ್ಲಬ್ ಅಧ್ಯಕ್ಷ ಶಿವಕುಮಾರ್ ಪಾಖಲ್, ಮೊಹಮ್ಮದ್ ಯಾಸೀನ್, ಪ್ರವೀಣ್ ಪಾಟೀಲ್, ಸಂತೋಷ್ ಬಿಡಕರ್ ಸೇರಿದಂತೆ ಇನ್ನಿತರರು ಇದ್ದರು. Is very much happy to do this mission, and we are happy with the Kapil sir also. I'm very much delighted to share we are conducting this free cleft lip and cleft palate surgeries on 19th September. This is a very noble cause, so the Vasu Hospital is very much interested in doing this. The last time we had conducted this mission in the month of March, where we have screened 90 patients, out of which we have done 62 surgeries. All the surgeries went very smoothly, all the patients were very happy, and within a gap of 4 to 5 months we are performing one more mission because there is a requirement is more. And as you all know, Vasu Hospital, it's a 100-bedded super speciality hospital. We have all the departments over here: the cardiac department, neurosurgery, urology, oncology, gastroenterology, medicine, surgery, ops, radiology, CT scan. 24/7 emergency services are available over here. So this is a wonderful opportunity for the families and the children who want to have these life-changing procedures to get done, but they must not be having the resources to get it done. So we encourage each one of you to come forward and be a part of this initiative to help the patients with the cleft lip and palate surgeries. I once again thank Kapil sir and Muthoot Foundation. Like because of you people, we are getting this opportunity. Yeah. Let's all work together to provide bright, beautiful smiles and healthier community. Thank you. ಪಾಟೀಲ್, ಮ್ಯಾಕ್ಸಿಫೇಶಿಯಲ್ ಸರ್ಜನ್, ಕನ್ಸಲ್ಟೆಂಟ್, ವಾಸು ಹಾಸ್ಪಿಟಲ್ ಕೆಲಸ ಮಾಡ್ತೀನಿ. ನಾವು ಈ ಮಿಷನ್ ಸ್ಮೈಲ್ ಅಂತ ಸೀಳು ತುಟಿ ಮತ್ತು ಅಂಗಳ ಏನು ಬೈ ಬರ್ತ್ ಡಿಫೆಕ್ಟ್ ಇರ್ತಾವೆ ಪೇಷಂಟಲ್ಲಿ, ಬೈ ಬರ್ತ್ಲಿಂದ ಇರ್ತಾವೆ. ಸೊ ಏನೂ ರೀಸನ್ ಇಲ್ಲ ಅದಕ್ಕೆ. ಸೊ ನಮ್ಮ ಡೆವಲಪ್ಮೆಂಟ್ಲ ಎನಮಲಿ ಅಂತೀವಿ ಅದಕ್ಕೆ. ಸೊ ನಮ್ಮ ಭಾಗ ನಮ್ಮ ಭಾಗ ಬಾಡಿಯಲ್ಲಿ 2 ರೀತಿಲಿಂದ 2 ಸೈಡ್ಲಿಂದ ಡೆವಲಪ್ ಆಗಿ ಸೆಂಟ್ರಲ್ಲಿ ಫ್ಯೂಸ್ ಆಗ್ತದೆ, ಜೋಡಿಸ್ತದೆ. ಸೊ ಆ ಜೋಡಿಸೋ ಟೈಮಲ್ಲಿ ನಮ್ಮ ತುಟಿ ಅಂಗಳಲ್ಲಿ ಜೋಡಿಸ್ಲಾರ್ದ ಹೋಗಲ್ಲ ಈ ಪ್ರಾಬ್ಲಮ್ ಬರ್ತದೆ. ಸೊ ಅಲ್ಲಿ ಏನೂ ಡಿಫೆಕ್ಟ್ ಇಲ್ಲ, ಬಟ್ ಅಲ್ಲಿ ಅಟ್ಯಾಚ್ಮೆಂಟ್ ಆಗ್ಲಾರ ಕಡೆಯಿಂದ ಇದು ಇಶ್ಯೂ ಆಗ್ತದೆ. ಸೊ ಇದಕ್ಕೆ ಕರೆಕ್ಷನ್ ಮಾಡ್ಲಿಕ್ಕೆ ನಾವು ಕ್ಲೆಫ್ಟ್ ಲಿಪ್ ಪ್ಯಾಲೆಟ್ ಸರ್ಜರಿ ಅಂತೀವಿ.
ಸೊ ಈ ಸರ್ಜರಿ ನಾವು ಈ ಈ ತಿಂಗಳಲ್ಲಿ 19ರಿಂದ 22 ತಾರೀಕು ತನಕ ಮಾಡ್ಲಿತ್ತೀವಿ. 19ಕ್ಕೆ ಸ್ಕ್ರೀನಿಂಗ್ ಕ್ಯಾಂಪ್ ಇಟ್ಕೊಂಡಿವಿ. ಎಲ್ಲ ಪೇಷಂಟ್ಸ್ ಆಲ್ರೆಡಿ ಏನು ಎನ್ರೋಲ್ ಆಗಿದ್ದಾರೆ, ಬೀದರ್ ಡಿಸ್ಟಿಕ್ಕು ಮತ್ತು ಆಜು ಬಾಜು ಪಕ್ಕ ಡಿಸ್ಟಿಕ್ಲಿಂದ ಬರ್ತಿದ್ದಾರೆ. ಸೊ ಆ ಪೇಷಂಟ್ಗಳಿಗೆ 19 ತಾರೀಕಿಗೆ ಅವ್ರ ಕಾರ್ಡಿಯಕ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಅನೆಸ್ಥೆಟಿಕ್ ಚೆಕಪ್ ಮಾಡ್ತೀವಿ, ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದು ಎಲ್ಲ ಫಿಟ್ನೆಸ್ ಕೊಟ್ಟಿರಬಾದೆ ಅವರಿಗೆ ಅವ್ರ ಏಜ್ ಪ್ರಕಾರದಿಂದ ಅವ್ರಿಗೆ 3 ಡೇಸ್ ಸ್ಲಾಟ್ಸ್ದಾಗ ಸೆಗ್ರಿಗೇಟ್ ಮಾಡಿ ಸರ್ಜರೀಸ್ ಮಾಡ್ತೀವಿ. ನಮ್ಮ ಮಿಷನ್ನು 60 ಸರ್ಜರೀಸ್ ಮಾಡಬೇಕಂತದ. ಸೊ ಎವ್ರಿ ಡೇ 20 ಸರ್ಜರೀಸ್ ಮಾಡಬೇಕು. ಸೊ ಕೆಲವು ಬೇಬೀಸ್ 4 months, ಬೇಸಿಕ್ ಮಿನಿಮಮ್ ಏಜ್ ಗ್ರೂಪ್ ಈಸ್ 4 months. ಸೊ ಹೈಯೆಸ್ಟ್ ಏಜ್ ಏನೂ ಇಲ್ಲ, 50 years ಇರಲಿ 60 years ಇರಲಿ. ಅಂಥ ಪೇಷಂಟಲ್ಲಿ ಯಾರು ಆಲ್ರೆಡಿ ಮಾಡ್ಕೊಂಡಿಲ್ಲ ಸರ್ಜರೀಸ್, ಯಾಕೆ ಕರೆಕ್ಷನ್ ಸರ್ಜರಿ ಮಾಡ್ಕೊಂಡು ಸ್ವಲ್ಪ ಡಿಫೆಕ್ಟ್ ಅದ, ಅಂಥ ಪೇಷಂಟಿಗೂ ನಾವು ಸರ್ಜರೀಸ್ ಮಾಡ್ತೀವಿ. ಸೊ ಏಜ್ ಗ್ರೂಪ್, ಯಾಕಂದ್ರೆ ಒಂದೇ ದಿವಸ 4 ತಿಂಗಳು ಇತ್ತು ಪೇಷಂಟ್ 10 ಇತ್ತಂದ್ರೆ ಒಂದೇ ದಿವಸ ಮಾಡ್ಲಿಕ್ಕಾಗಲ್ಲ. ಅವ್ರಿಗೇನು ಪ್ರೀ ಅನೆಸ್ಥೆಟಿಕ್ ಫಸ್ಟ್ NBM ಅಂತೀವಿ, ಏನು ತಿರ್ಲಾರ್ದಂಗೆ ಇಕ್ಬೇಕಾಗ್ತದೆ 3 ತಾಸು 4 ತಾಸು. ಸೊ ಟೈಮ್ ಅವ್ರ ಏಜ್ ಪ್ರಕಾರದಿಂದ ನಾವು ಸೆಗ್ರಿಗೇಟ್ ಮಾಡಿ ಪ್ಲ್ಯಾನ್ ಔಟ್ ಮಾಡ್ತೀವಿ ಅವು. ಸೊ ಅದು ಪ್ರೀ ಅನೆಸ್ಥೆಟಿಕ್ ಚೆಕಪ್ಸ್ ಲೆಕ್ಕ ಅನೆಸ್ಥೆಟಿಕ್ ಟೀಮ್ ಇದೆ. ಅವರು ನಾಕ್ ಅನೆಸ್ಥೆಟಿಕ್ ಟೀಮು ಡಾಕ್ಟರ್ ದೀಪಕ್ ದುಮುನ್ಸರೆ ಅಂತ ಬ್ಯಾಂಗ್ಳೂರ್ ESI HOD ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅವ್ರ ಟೀಮ್ ನೇತೃತ್ವದಲ್ಲಿ ಮಾಡ್ತೀವಿ. ಸರ್ಜನು 3 ಮ್ಯಾಕ್ಸೋಫೇಶಿಯಲ್ ಸರ್ಜನು, 1 ಪ್ಲಾಸ್ಟಿಕ್ ಸರ್ಜನ್ ಬರ್ತಿದ್ದಾರೆ. ಲೋಕಲಲ್ಲಿ ನಾ ಮ್ಯಾಕ್ಸೋಫೇಶಿಯಲ್ ಸರ್ಜನ್ ಇದ್ದೀನಿ. ಸೊ ಅವ್ರದ್ದೇ OT ಅಸಿಸ್ಟೆಂಟು, ಅವ್ರದ್ದೇ ನರ್ಸಿಂಗ್ ಸ್ಟಾಫು, ಸೊ ಅವ್ರದ್ದೆಲ್ಲ ಟೀಮ್ ಇದೆ. ಅವ್ರದ್ದೇ ಇನ್ಸ್ಟ್ರೂಮೆಂಟ್ಸು, ಅವ್ರದ್ದೇ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಬರ್ತಾರೆ. ಸೊ ನಾವು ಈ ಭಾಗದಲ್ಲಿ ಭಾಳಷ್ಟು ಪೇಷಂಟ್ಸ್ ಇದ್ದಾರೆ, ಬಟ್ ಅವ್ರಿಗೆ ಎಲ್ಲೋ ಹೋಗ್ಬೇಕಂತ ಜಾಗ ಇಲ್ಲ, ಬೀದರಲ್ಲಿ ಆಪ್ರೇಷನ್ಸ್ ಆಗ್ತಾಯಿಲ್ಲ. ಸೊ ಇದು ನಮ್ಮದು ಒಂದು ಲಾಸ್ಟ್ ಟೈಮ್ 4 ತಿಂಗಳ ಮೊದಲು ಮಾಡೀವಿ. ಸೊ 3 ದಿನಲ್ಲಿ 66 ಸರ್ಜರೀಸ್ ಮಾಡೀವಿ ನಾವು, ಆ್ಯಂಡ್ ಎಲ್ಲ ಸಕ್ಸಸ್ಫುಲ್ ಇದೆ. ಸೊ ಪೋಸ್ಟ್ ಆಫ್ ರಿವ್ಯೂ ನಾವು ಮಾಡೀವಿ, ಯಾರಿಗೂ ಏನೂ ಕಂಪ್ಲೇಂಟ್ ಇಲ್ಲ. ಸೊ ಆ ಪೇಷಂಟ್ ಮತ್ತು ಅವ್ರಿಗೆ ಏನೋ ಸರ್ಜರಿ ಬೇಕು, ಬೇರೆ ಯಾರಿಗೆ ತುಟಿ ಆಗ್ಯದ, ಅವ್ರಿಗೆ ನೆಲ್ಗೆ ಇದು ಬೇಕಾಯಿತು, ಸೀಳು ಅಂಗಳ ಬೇಕಾಯ್ತು ಅಂದ್ರೆ ಅವರಿಗೂ ಮಾಡ್ತೀವಿ. ಯಾರೋ ಫ್ರೆಶ್ ಕೇಸಸ್ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ. ಸೊ ಈಗ ಮಂದಿಗೆ ಗೊತ್ತಾಗಿದೆ ಇಲ್ಲೇ ಮಾಡ್ಲಿತ್ತೆ ಅಂತ. ಲಾಸ್ಟ್ 3 monthsಲಿಂದ ಫಾಲೋ ಅಪ್ದಾಗ ಇದ್ದೀವಿ, ಕೆಲವು ಫ್ರೆಶ್ ಕೇಸಸ್ಸು ಇದ್ದಾವೆ. ಸೊ ಅಂಥ ಎಲ್ಲ ಸರ್ಜರೀಸ್ ಮಾಡ್ಲಿತ್ತೀವಿ. ಸೊ ಈ ಸರ್ಜರಿಗೆ ಮಿಷನ್ ಸ್ಮೈಲ್ ಅವರು ಮೂತೋಡ್ಲಿಂದ ಅವರು ಒಂದು ಟೈಅಪ್ ಸೆಂಟ್ರಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲೇ ಟೈಅಪ್ ಇದೆ. ಸೊ ನಮ್ಮ ಪ್ರಯತ್ನದಿಂದ ವಾಸು ಹಾಸ್ಪಿಟಲ್ ಸರಿ ಟೈಅಪ್ ಮಾಡಿ ಈ ಎಲ್ಲ ಸರ್ಜರಿ ಪ್ಲ್ಯಾನ್ ಔಟ್ ಮಾಡ್ತಾಯಿದ್ವಿ. ಸೊ ಲಾಸ್ಟ್ ಟೈಮ್ ವಾಸು ಹಾಸ್ಪಿಟಲ್ ಭಾಳ ಅವ್ರು 4 ದಿನ ಅವ್ರ ಹಾಸ್ಪಿಟ್ಲು ಅಲಾಂಗ್ ವಿತ್ OT 2 OT ಕೊಟ್ಟಿದ್ದಾರೆ, ದಟ್ ಆಫ್ ಫ್ರೀ ಆಫ್ ಕಾಸ್ಟ್. ಸೊ ಅವ್ರದ್ದು ಫಸ್ಟ್ ಆ್ಯನಿವರ್ಸರಿ ಇತ್ತು. ಸೊ ಆ ಇದರಲ್ಲಿ ಪ್ಲ್ಯಾನ್ ಮಾಡೀವಿ. ಇದು ಯಾಕೆ ಜಲ್ದಿ ಮಾಡ್ತಾಯಿದೆ ಅಂದರೆ ಈಗ ಮುಂದೆ ನಮಗೆ ಈ ಕ್ಲೆಫ್ಟ್ ಲಿಪ್ ಆ್ಯಂಡ್ ಪ್ಯಾಲೆಟ್ ಸರ್ಜರಿ ಸೆಂಟರ್ ತೆಗೆದದು ಬೀದರಲ್ಲಿ. ಸೊ ಇದು ಒಂದು ಮಿಷನ್ ನಾವು ಮುಗಿಸ್ದೆ ಅಂದ್ರೆ ರೆಗ್ಯುಲರಲ್ಲಿ ಎವ್ರಿ ಮಂತ್ ನಾವು ಸರ್ಜರೀಸ್ ಮಾಡ್ಬೋದು ಈಗ. ಸೊ ಅದು ಒಂದು ಬೀದರಲ್ಲಿ ಒಂದು ಸೆಂಟರ್, ಫಸ್ಟ್ ಸೆಂಟರ್ ಆಗ್ತದೆ ಬೀದರಲ್ಲಿ. ಸೊ ಇದು ಇಂಥ ಸೆಂಟರ್ ಇಲ್ಲ. ಸೊ ನಾವು ಎಲ್ಲ ಟ್ರೈನ್ ಆಗಿ ಬಂದೀವಿ. ಸೊ ಈಗ ಮುಂದೆ ಬರೋ ದಿನಗಳಲ್ಲಿ ಬೀದರಲ್ಲೇ ಸರ್ಜರೀಸ್ ಆಗ್ತಾವಂತ ನಾವೊಂದು ನನ್ನ ಕಡೆಯಿಂದ ಆಶ್ವಾಸನೆ ಕೊಡ್ತೀನಿ. ಸೊ ಇವರು ಭಾಳ ಹೆಲ್ಪ್ ಮಾಡ್ತಾಯಿದ್ದಾರೆ. ಈವನ್ ಪೇಷಂಟ್ ಸ್ಕ್ರೀನಿಂಗ್ ಆಗಲಿ, ಯಾದಗಿರಿ, ಗುಲ್ಬರ್ಗ ಅವ್ರದ್ದೇನು ಬ್ರ್ಯಾಂಚಸ್ ಅವ ಲೋಕಲ್ ಲೆವೆಲ್ದಾಗ ಬ್ರ್ಯಾಂಚಸ್, ಅವ್ರದ್ದೆಲ್ಲ ಹುಡುಗರು ಹೋಗಿ ಸ್ಕ್ರೀನ್ ಮಾಡಿ ಅವ್ರಿಗೆ ಪೇಷಂಟ್ಗಳು ಹುಡುಕಾಡಿ ತೊಗೊಂಡು ಹೊಂಟಿದ್ದಾರೆ. ಸೊ ಆಲ್ರೆಡಿ 80 ಪೇಷಂಟ್ಸ್ ಎನ್ರೋಲ್ ಆಗಿದೆ. ಸೊ ಅದರಲ್ಲಿ ಕೆಲವು ಮಂದಿ ಬ್ಲಡ್ ಇರಲ್ಲ, ಕೆಲವು ಮಂದಿ HB ಕಮ್ಮಿ ಇರ್ತದೆ, ಕೆಲವು ಮಂದಿ ಹಾರ್ಟ್ ಡಿಸೀಸ್ ಏನೋ ಇಶ್ಯೂಸ್ ಇರ್ತಾವೆ. ಸೊ ಅದು ಎಲ್ಲ ಸ್ಕ್ರೀನಿಂಗ್ ಮಾಡಿ 19 ಸ್ಕ್ರೀನಿಂಗ್ ಮಾಡಿ ಲಿಸ್ಟ್ ಔಟ್ ಆಗಿ 3 ಡೇಸಲ್ಲಿ ಸರ್ಜರಿ ಮಾಡ್ತೀವಿ. ಸೊ ಇದು ಒಂದು ಭಾಳ ಏನಂತಾರೆ ಮನ್ಸಕ್ಕೆ ತೃಪ್ತಿ ಕೊಡೋಂಗೆ ಕೆಲಸ ಇದೆ ಇದು. ನಮ್ಮ ಕಡೆಯಿಂದ ನಾವು 4 ದಿನ ನಮ್ಮದೆಲ್ಲ ಕ್ಲಿನಿಕ್ಸ್, ಹಾಸ್ಪಿಟಲ್ಸ್ ಎಲ್ಲ ಕೆಲಸ ಬಿಟ್ಟು ನಾವು ಇನ್ವಾಲ್ವ್ ಆಗಿ ಸರ್ಜರಿ ಮಾಡಲಿದ್ವಿ. ಈವನ್ ಹಾಸ್ಪಿಟಲಲ್ಲಿ ವಿಚಾರ ಮಾಡಿ 80 ಪೇಷಂಟ್ಸ್ ಎಕ್ಸ್ಟ್ರಾ ಅವ್ರು ಡೈಲಿ ರುಟೀನ್ ಪೇಷಂಟ್ಸ್ ಅವು ಬಿಟ್ಟು ಇವು ಪೇಷಂಟ್ ಅಕೊಮಡೇಟ್ ಮಾಡಬೇಕಂದ್ರೆ ಅವರಿಗೂ ಎಷ್ಟೋ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ಸ್ಪೇಸ್ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ಮುಂದಿನ ಅವೆಲ್ಲ ಮ್ಯಾನೇಜ್ ಮಾಡಿ ಮಾಡ್ತಾಯಿದ್ದಾರೆ. ಅವ್ರದ್ದು ಭಾಳ ವಾಸು ಹಾಸ್ಪಿಟಲ್ದವ್ರದ್ದು ಒಂದು ಭಾಳ ನಾವು ಮಾಡೋದಕ್ಕಿಂತ ಹೆಚ್ಚಿಗೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಭಾಳ ಇದೆ, ಅವ್ರದ್ದು ಹೆಲ್ಪ್ ಭಾಳ ಇದೆ. ಸೊ ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ. ಸ್ಮೈಲ್ ಮಿಷನ್ದವರು ಅವ್ರದ್ದು ಇವರು ಪ್ರತಿ ಇಯರ್ 20 ಕ್ಯಾಂಪ್ಸ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ. ಬರೀ ಬೀದರ್ ಅಂತಿಲ್ಲ, ಬರೀ ಕರ್ನಾಟಕ ಅಂತಿಲ್ಲ, ಆಲ್ರೆಡಿ ರಾಜ್ಕೋಟದಲ್ಲೂ ಆಗ್ತಾಯಿದೆ. ಸೊ ಹಿಂಗೆ ಕ್ಯಾಂಪ್ ಮಾಡ್ತಾರೆ. ಅವ್ರದ್ದು ಒಂದು ಭಾಳ ನಮ್ಮದು ಸೊಸೈಟಿಗೆ ಭಾಳ ಕೊಡುಗೆ ಇದೆ. ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಈ ಎಲ್ಲ ಸರ್ಜರಿ ಆಗಬೇಕಂದ್ರೂ ದುಡ್ಡು ಬೇಕು, ಯಾಕಂದ್ರೆ ನಾವೆಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ಲಿತ್ತೀವಿ. ಈವನ್ ಸರ್ಜನ್ಸ್, ಅನೆಸ್ಥೆಟಿಸ್ ಯಾರು ಹೊಂಟ್ರೆ ಅವರಿಗೂ ದುಡ್ಡು ಸಿಗಲ್ಲ, ಎಲ್ಲರೂ ಚಾರಿಟಿ ಮಾಡ್ಲತ್ತ.
ಬಟ್ ಸ್ಟಿಲ್ ಮೆಡಿಸಿನ್ಸ್ ಆಗಲಿ ಅವ್ರ ಬ್ಲಡ್ ಟೆಸ್ಟ್ ಆಗಲಿ ಪೇಷಂಟ್ ಹೋಗೋದು ಬರೋದು ಇರೋದು ತಿಂಬೋದು ಎಲ್ಲ ಖರ್ಚಾಗಿ ಕೊಡಬೇಕಂದ್ರೆ ಯಾರೋ ದುಡ್ಡು ಕೊಡಬೇಕು. ಸೊ ಮೂತೊಡ್ದವ್ರು ಆ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಿದ್ದಾರೆ ಅವ್ರ ಫೌಂಡೇಶನ್ಲಿ, ಅವರಿಗೂ ಧನ್ಯವಾದ ಹೇಳ್ತೀನಿ. ಸೊ ನಮ್ಮ ಪ್ರತಿಲೇ ರೋಟ್ರಿ ಯಾವಾಗೂ ಇಂಥ ಇದ್ರಾಗ ಕೆಲಸ ಮಾಡ್ತದ, ರೋಟ್ರಿಯವರಿಗೂ ಧನ್ಯವಾದ ಹೇಳ್ತೀನಿ. ಅಧ್ಯಕ್ಷರು ಬಂದಿದ್ದಾರೆ ಶಿವಕುಮಾರ್ ಪಾಕಲ್ ಅವರು. ಸೊ ಮುಂದಿನ ಬರೋ ದಿನಗಳಲ್ಲಿ ನಾವು ಇದು ಬಿಟ್ಟು ಈಗ ಮೂತೊಡ್ ಲಾಸ್ಟ್ ಟೈಮ್ ಕೋಲ್ಗೇಟ್ ಮಾಡಿ ಈಗ ಮೂತೊಡ್ದವ್ರು ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ಪರ್ಮನೆಂಟಾಗಿ ಸೆಂಟರ್ ತೆಗಿಬೇಕಂದ್ರೆ ಬೇರೆ ಹೆಲ್ಪ್ ಬೇಕು. ಸೊ ನಮ್ದು ಇದು ಮೆಸೇಜ್ ಪೇಷಂಟ್ಗಳಿಗೆ ಹೋಗಬೇಕು ನಿಮ್ಮ ಮಾಧ್ಯಮದಿಂದ. ಸೊ ಅದು ಒಂದು 2 ಮಾತು ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ. मैंने पूरा ही इन्फॉर्मेशन दे दिया है, मुथूट क्यों है, वासु हॉस्पिटल क्यों है, मिशन स्माइल क्यों है, डॉक्टर्स कहाँ से आ रहे हैं, उन्होंने सब कुछ ही बता दिया है जो मुझे समझ में आया. थैंक यू. अभी मैं मिस्टर विश्व विकास महातो जो कि मुथूट पापाचन ग्रुप के जोनल हेड है कर्नाटका के, मैं उनसे रिक्वेस्ट करूंगा कि मुथूट और मिशन स्माइल का जो रिलेशन है जो कि 2014 में शुरू हुआ था कोट्टयम में, और मुथूट और मिशन स्माइल ने मिलकर अभी तक 3040 सर्जरीज कंप्लीट की है ऑल ओवर इंडिया में. तो ये हमारा जो मिशन है कर्नाटका में, दिस इज आवर 8th टाइम. इससे पहले 6 बार हमने गुलबर्गा में किया है मिशन और 1 बार हुगली में किया है. दिस इज आवर 8th टाइम. तो मैं विश्व सर को रिक्वेस्ट करता हूँ कि वो मुथूट के रिलेशंस के बारे में कुछ कहें. थैंक यू. को नमस्कार. मुथूट के साथ स्माइल प्लीज का रिलेशन समीर ऑलरेडी टोल्ड यू 2014 से, उसके पहले एंड ये जो सर्जरीज होता है पूरा पैन इंडिया में होता है, आसाम से लेके कलकत्ता से लेके दिल्ली, राजकोट, एवरीवेयर. तो हमारा जो कर्नाटका का रिलेशन है स्माइल प्लीज के साथ, इट इज़ ऑलमोस्ट 7 to 8 years. यहाँ पे ऑलरेडी समीर ने आपको बोला है कि 7th मिशन ऑलरेडी हो चुके हैं. 7th मिशन में 6 मिशन गुलबर्गा में हुआ है, 1 हुगली में हुआ है. सो टोटल पुट टुगेदर आई थिंक 400+ सर्जरी हम लोग कर्नाटक में किए हैं. और ये जो एसोसिएशन है हम लोग मुथूट पापाचन ग्रुप का असिस्टेंट कॉर्सन है, जिसको हम मुथूट पापाचन फाउंडेशन बोलते हैं, CSR विंग्स बोलते हैं उसको. दे आर फंडिंग, मतलब एज ए ग्रुप वी आर फंडिंग टू स्माइल प्लीज टीम एंड दे आर ऑर्गेनाइजिंग with the association of Vasu Hospital here in Bidar, current mission. So this is what we are doing. Along with that, what we are doing, we are supporting to source the patients also. Patients मतलब हम लोग क्या करते हैं, फॉर एग्जांपल आप देख लीजिए, औरत बोल के एक जगह है, बाल्की बोल के जगह है, चितकुपा बोल के जगह है, बसव कल्याण है, यादगीर है, उस साइड में आप रायचूर, मुदगल है, उधर से जमखंडी है, बीजापुर है, सिंदगी है, चाटचन है, ये सब जो छोटा छोटा तालुका प्लेसेस है, वहाँ पे हम लोग ऑटो मार्केटिंग करके पेशेंट्स को मिलते हैं एंड उस लोगों को कन्विंस करके उसको आश्वासन दे के हम लोग अरेंज करते हैं पेशेंट्स को उसका घर से हॉस्पिटल तक लाने के. ऑल दिस आर फ्री ऑफ कॉस्ट. उसका नॉट ओनली द पेशेंट्स के साथ उसका गार्जियंस रहता है, पेरेंट्स रहता है, सबको फ्री ऑफ कॉस्ट ट्रैवलिंग, फूड, देन उसका स्टे का अरेंजमेंट हम लोग करते हैं. उसके बाद हॉस्पिटल से जब सर्जरी वर्जरी होता है, सर्जरी के बाद उसको फिर से अपना घर में छोड़ने का काम हम लोग लेते हैं. तो इसमें हम लोगों का जो नॉट ओनली अलॉन्ग विथ सोर्सिंग दिस पीपल, देयर विल बी एटलीस्ट 30-40 वॉलंटियर्स हम लोग का स्टाफ रहेगा जो इतना बड़ा प्रोजेक्ट को मैनेज करने के लिए फुल्ली डेडिकेटेड करेंगे उसका 3 to 4 days in the hospital as well as outside. So ये जो एक्टिविटीज़ रहेगा, इट्स एक तरफ का क्या है, CSR एक्टिविटीज़ तो हमारा कंपनी का एक मिशन है ही है. साथ साथ मुथूट इज नॉन एज ए फाइनेंस कंपनी, राइट? So people will be having these people are doing only business, they don't have any corporate social activities. So to have that balance with the business along with that social responsibilities, we are doing this kind of activities. So not only we are known as a financial service provider, we are also known as a social activity providers also. So these are the things we are doing for a very long time, and इस टाइम हम लोग को मौका मिला बिदर में. Thank you ma'am for providing facilities in your hospitals, and such always with us only for many of the missions he will be always there.
So we are thankful to entire team of Vasu Hospitals as well as Mission Smile. We are having long association, and we will be continuously doing this kind of activities in going future. Thank you.